ಅವ್ರ ಮನೇಲಿ ಎಷ್ಟು ಗಂಟೆ ಅವ್ರಿಗೆ ಫೋನ್ ಮಾಡಲ್ಲ ನನಗೆ. ಅವ್ರ ಮನೇಲಿ ಅವ್ರಿಗೆ ಫೋನ್ ಮಾಡಲ್ಲ. ಅವ್ರು ಹೇಳ್ಬಿಟ್ಟು ಬರ್ತಾನೆ, ಅಜಯ ಬಂದು ರಾಜೇಶ ವೀರೇಶನ ಜೊತೆ ಹೋಗ್ತಾ ಇದ್ದೀನಿ ಅಂತಾರೆ. ವೀರೇಶ ಅಜಯ ರಾಜೇಶ್ ಅವ್ರ ಜೊತೆ ಹೋಗ್ತೀನಿ. ನಾನು ವೀರೇಶ ಅಜಯನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ನೀನು 100 ಸಲ ಫೋನ್ ಮಾಡ್ತೀಯ ನನಗೆ. ಅವ್ರ ಮನೇಲಿ 100 ಸಲ ಫೋನ್ ಮಾಡಲ್ಲ ನನಗೆ. ಟೈಮಿಂಗ್ಸ್ ಕರೆಕ್ಟಾಗಿ ಹೋಯ್ತಾರೆ, ಅವರು ಮಾಡಲ್ಲ. ಟೈಮಿಂಗ್ಸ್ ಕರೆಕ್ಟಾಗಿ ಅಂದರೆ ಎಲ್ಲರೂ ಒಟ್ಟಿಗೆ ಆಚೆಗೆ ಹೋಗೋದು, ಓಕೆನಾ? ಒಟ್ಟಿಗೆ ಬರ್ತೀವಿ ಮನೆಗೆ. ಹಾಂ ಅಂದರೆ 1 ಗಂಟೆ ಹೇಳಿ ಏನು ಮಮ್ಮಿ ಬೇಗ 1 ಗಂಟೆಗೆ ಮನೆಗೆ ಹೋಗು ಅಂತಾರೆ ಅವರು. 1 ಗಂಟೆಗೆ ಮನೆಗೆ ಹೋಗು ಅಂದರೆ ಹೊಡಿತಾರೆ ಚಪ್ಪಲಿ. ಮತ್ತೆ ನಾನು ಅದಕ್ಕೆ ಹೇಳಿದ್ದು 11 ಗಂಟೆ ಗಂಟ ಇರು, 11 ಗಂಟೆ ಮೇಲೆ ನಾನು ಫೋನ್ ಮಾಡ್ತೀನಿ. ಇಷ್ಟು ಟೈಮ್ ಇವಾಗ 9:45. ಹಾಂ 11 ಗಂಟೆ ಗಂಟ ಇರು. 11 ಗಂಟೆವರೆಗೂ ಮಮ್ಮಿ ನಮಗೆ ಟೈಮಿಂಗ್ಸ್ ಗೊತ್ತಾಗಲ್ಲ ಮಮ್ಮಿ ಕರೆಕ್ಟಾಗಿ. 10 ಗಂಟೆ ಗಂಟೆ ಇರು, 10 ಗಂಟೆ ಗಂಟೆ ಇರು. ತೂ ಮಮ್ಮಿ ನಾನು ಕರೆಕ್ಟಾಗಿ 11 ಗಂಟೆಗೆ ಫೋನ್ ಮಾಡ್ತೀನಿ. ತೂ ವಾಪ ನಿನ್ಗೆ ಹೇಳೋದೇ ಅರ್ಥ ಆಯ್ತು. ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಹೆಂಗೆ ತಲೆ ತಿಂತಿದ್ದೀನಿ ನೋಡಿ. ಫ್ರೆಂಡ್ಸ್ ನನಗೂ ನಿದ್ದೆ ಬರ್ತಿದೆ. ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು ಇವಾಗ. ಅದಕ್ಕೋಸ್ಕರ ನಮ್ಮ ಅಮ್ಮನ ಹತ್ರ ಕೇಳ್ತೀನಿ. ನಮ್ಮ ಫ್ರೆಂಡ್ ಬಂದು ಒಬ್ಬ ಅಜಯ್ ಅಂತ ಇದ್ದಾನೆ, ಅವನೇನಂತ ಹೇಳ್ಬಿಟ್ಟು ಬರ್ತಾನೆ, ರಾಜೇಶ ವೀರೇಶನ ಜೊತೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತಾನೆ. ನಾವು ವೀರೇಶ ಏನು ಹೇಳ್ತಾನೆ, ಅಜಯನ ಜೊತೆ ರಾಜೇಶನ ಜೊತೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತಾನೆ. ನಾನು ರಾಜೇಶ, ಓಕೆನಾ? ನಾನು ಬಂದು ಅಜಯ್ ವೀರೇಶ್ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಇವಾಗ ನಮ್ಮಮ್ಮ ಏನು ಹೇಳ್ತಾ ಇದ್ದಾರೆ, 1 ಅವರ್ ಟೈಮ್ ಕೊಡ್ತಾಯಿದ್ದಾರೆ, ಓಕೆನಾ? ನಮ್ಮ ಅಜಯ ಅಂತ ಒಬ್ಬ ಇದ್ದಾನೆ, ಅವನು ಕಾಲೇಜ್ಗೆ ಹೋಗ್ತಾಯಿದ್ದಾನೆ. ನಾಳೆ ಕಾಲೇಜ್ ಅಂದರೆ ಹಾಸ್ಟ್ಲಿಗೆ ಹೋಗ್ತಾಯಿದ್ದಾನೆ. ಅದಕ್ಕೋಸ್ಕರ ನಮ್ಮ ತಾಯಿ ಹತ್ರ ನಾನು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಅವ್ರ ಮನೇಲಿ ಕರೆಕ್ಟಾಗಿ ಹೇಳ್ತಾರೆ. ಟೈಮ್ ಕೊಡ್ತಾ ಇದ್ದೀನಿ, 11 ಗಂಟೆ ಮೇಲೆ ಮನೆಗೆ ಬರಬೇಕು ಅಷ್ಟೇ. ಮಮ್ಮಿ ಹಂಗಂದ್ರೆ ಹೆಂಗಾಯ್ತು ಮಮ್ಮಿ? ಇನ್ನೇನು 1 ಗಂಟೆಗೆ ಬರಬೇಕಾ, 2 ಗಂಟೆಗೆ ಬರಬೇಕಾ? ಮಮ್ಮಿ ನಾನು ಕರೆಕ್ಟಾಗಿ ಮನೆಗೆ ಬರ್ತೀನಿ ಮಮ್ಮಿ. ಸರಿ ಆಯಿತು, ಓಕೆನಾ? ಕರೆಕ್ಟಾಗಿ ನಾನು ಎಷ್ಟು 12 ಗಂಟೆ ಗಂಟೆ ನೋಡ್ತೀನಿ. 12 ಗಂಟೆ ಮೇಲೆ ನಾನು ಫೋನ್ ಮಾಡ್ತೀನಿ. ಸರಿ? ಸರಿ ಸರಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ಮಮ್ಮಿ ಬಾಯ್ ಮಾಡು ಮಮ್ಮಿ. ಯಾರಿಗೆ ಬಾಯ್ ಮಾಡು ನಮ್ಮ ಸಬ್ಸ್ಕ್ರೈಬ್ಗೆ. ಬಾಯ್.